ಇತ್ತೀಚೆಗೆ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದ್ದು ಕಳ್ಳಕಾಕರು ಆ ಚಿನ್ನದ ಮೇಲೇನೆ ಕಣ್ಣಿಟ್ಟಿದ್ದಾರೆ. ಕತ್ತಲಾದರೆ ಸಾಕು ಚಡ್ಡಿ ಬನಿಯನ್ ಗ್ಯಾಂಗ್ಗಳು ಅಖಾಡಕ್ಕಿಳಿತಾ ಇವೆ. ಸಂಪಾದಿಸಿದ ಚಿನ್ನವನ್ನ ಉಳಿಸಿಕೊಳ್ಳೋದು ಕೂಡ ಈಗ ಜನರಿಗೆ ಸವಾಲಾಗಿ ಬಿಟ್ಟಿದೆ. ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೇರ್ತಿದೆ. 1 ಗ್ರಾಂ ಬಂಗಾರಕ್ಕೆ 10,000 ರೂಪಾಯಿ ದಾಟಿದೆ. ಚಿನ್ನದ ಬೆಲೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಜನ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಮತ್ತೊಂದೆಡೆ ಖರೀದಿ ಮಾಡಿರೋ ಚಿನ್ನವನ್ನ ಕಾಪಾಡಿಕೊಳ್ಳುವುದು ಜನರಿಗೆ ಸವಾಲಾಗಿದೆ. ಸಿನಿಮಾ ಸ್ಟೈಲಲ್ಲಿ ನಡೀತಿರೋ ಕಳ್ಳತನದ ಕೃತ್ಯಗಳಿಗೆ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಘಟನೆ 1. ಮುಸುಕುಧಾರಿ ಗ್ಯಾಂಗ್, ಶಿರಹಟ್ಟಿ, ಗದಗ. ಮುಸುಕುದಾರಿಗಳ ಸರಣಿ ಕಳ್ಳತನದ ವೈಖರಿಗೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ತಾಲೂಕಿನ ಚಬ್ಬಿ, ಬೆಳ್ಳಟ್ಟಿ, ಬನ್ನಿಕೊಪ್ಪ ಗ್ರಾಮಗಳಲ್ಲಿ ನಡುರಾತ್ರಿ ಮುಸುಕುಧಾರಿ ಗ್ಯಾಂಗ್ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಎಂಟ್ರಿ ಕೊಟ್ಟಿದ್ದು ಸಿಕ್ಕ ಮನೆಗಳನ್ನು ದೋಚಿದ್ದಾರೆ. ಚಬ್ಬಿ ಗ್ರಾಮದ ಕೃಷ್ಣ ಲಮಾಣಿ ಅನ್ನುವವರ ಮನೆಯ ಬೀಗ ಮುರಿದು 50 ಗ್ರಾಂ ಬಂಗಾರದ ಜೊತೆಗೆ ನಗದು ದೋಚಿ ಪರಾರಿಯಾಗಿದ್ದಾರೆ. ಕೆಲವು ಮನೆಯಲ್ಲಿ ಸಿಸಿಟಿವಿ ಇರೋದನ್ನ ನೋಡಿ ಓಡಿ ಹೋಗಿದ್ದಾರೆ. ಸ್ಥಳಕ್ಕೆ ಶಿರಹಟ್ಟಿ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿದ್ದು ಕಳ್ಳರ ಬೇಟೆ ಶುರು ಮಾಡಿದ್ದಾರೆ. ಘಟನೆ 2. ನಾಯಿಗಳನ್ನ ಕಂಡು ಕಳ್ಳರು ಎಸ್ಕೇಪ್, ಮೆದೆಹಳ್ಳಿ, ಚಿತ್ರದುರ್ಗ. ಕೋಟೆನಾಡು ಚಿತ್ರದುರ್ಗದಲ್ಲೂ ನಡುರಾತ್ರಿ ಕಳ್ಳರ ಹಾವಳಿಗೆ ಜನ ಆತಂಕಕ್ಕೀಡಾಗಿದ್ದಾರೆ. ಮುಖಕ್ಕೆ ಮುಸುಕು ಧರಿಸಿ ಕಳ್ಳರು ಮೆದೆಹಳ್ಳಿ ಗ್ರಾಮ ಪ್ರವೇಶಿಸಿದ್ದಾರೆ. ಕಳ್ಳರನ್ನ ಕಂಡು ನಾಯಿಗಳು ಅಟ್ಟಾಡಿಸಿಕೊಂಡು ಬಂದಿವೆ. ಹೀಗಾಗಿ ಖದೀಮರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪತ್ತೆ ಕಾರ್ಯ ಶುರು ಮಾಡಿದ್ದಾರೆ. ಆ್ಯಕ್ಚುಲಿ ಇವತ್ತು ಸಮೇತ ಬಂದಿದ್ದಾರೆ, ಇದಕ್ಕಿಂತ ಮುಂಚೆ ಸಮೇತ ಬಂದಿದ್ದಾರೆ. 5 ಜನ ದುಷ್ಕರ್ಮಿಗಳು ಸರ್. ಕೈಯಲ್ಲಿ ತಲವಾರುಗಳು ಅಂದರೆ ಚಾಕು, ಇರಿತ, ಬೆನ್ನಲ್ಲಿ ಚಾಕುಗಳು. ಹೆಚ್ಚು ಕಮ್ಮಿ ಒಂದು ಬೆಳಗಿನ ಜಾವ 3 ಗಂಟೆಯಿಂದ ಸರ್, ಬೆಳಗಿನ ಜಾವ 3 ಗಂಟೆಯಿಂದ ಮಧ್ಯೆ ಬೆಳಿಗ್ಗೆ ಮತ್ತೆ 5:30 ತನಕ ಹೊರಟಿದ್ದಾರೆ ಸರ್ ಇಲ್ಲೇನವರು. ಇವತ್ತು ಇರ್ತಕ್ಕಂಥ ನಮ್ಮ ರೂರಲ್ ಸ್ಟೇಷನ್ ಹತ್ರ ಪೊಲೀಸ್ನವ್ರು ಬಂದು CCTV ಫುಟೇಜಲ್ಲಿ ತಗೊಂಡು ಹೋಗಿದ್ದಾರೆ. ಚಲನವಲನ ನಾವು ಹೇಳೋದಾದರೆ ಅವ್ರು ನಮ್ಮ ಕರ್ನಾಟಕದಾರಲ್ಲ ಅಂತ ನಮ್ಮ ಊಹೆ ಸರ್. ಫಸ್ಟ್ ಯಾಕಪ್ಪ ಅಂತಂದರೆ ಇವಾಗ ಫಸ್ಟಿಗೆಲ್ಲ ಟಿವಿಗಳಿಗೆ ಮೊನ್ನೆ ಚಡ್ಡಿ ಗ್ಯಾಂಗು, ಆಮೇಲೆ ಅವರೇ ಬೆಡ್ಶೀಟ್ ಹೊತ್ಕೊಂಡ್ಬಂದು ಅವನ್ನೆಲ್ಲ ಮಾಡಿದಾರಲ್ಲ, ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ಬನ್ನಿನ ಗ್ಯಾಂಗ್ ಅನ್ನಂಗೆ ಆಗಿದೆ ನೋಡಿ ಸರ್. ಅಂದರೆ ಇವಾಗ ಹಾಂ ಸರ್, ಮಕ್ಕಕ್ಕೆ ಮಾಸ್ಕ್ ಒಟ್ಟು ಯಾವ ವ್ಯಕ್ತಿಯಿಂದ ಕನ್ನಡದಕ್ಕಂತ ಆಗಲ್ಲ. ಘಟನೆ 3. ಒಂಟಿಮನೆ ಟಾರ್ಗೆಟ್, ಬುದನೂರು, ಮಂಡ್ಯ. ಮಂಡ್ಯದಲ್ಲೂ ಮನೆಗಳ್ಳರ ಹಾವಳಿ ಹೆಚ್ಚಾಗಿದೆ. ರಾತ್ರಿ ವೇಳೆ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದು ಕೃತ್ಯ ಎಸಗ್ತಿದ್ದಾರೆ. ಬುದನೂರು ಗ್ರಾಮದ ಒಂಟಿ ಮನೆಗೆ ನುಗ್ಗಿದ ಖದೀಮ ಮನೆಗಳ್ಳತನಕ್ಕೆ ಯತ್ನಿಸಿದ್ದಾನೆ. ಈ ವೇಳೆ ಶಬ್ದ ಕೇಳಿ ಮನೆಯವರು ಎಚ್ಚರಗೊಂಡಿದ್ದರಿಂದ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ 4. ಸೀರೆಯುಟ್ಟು ಬಂದ ಕಳ್ಳ, ಮೆಣಸಿಗನಹಳ್ಳಿ, ರಾಮನಗರ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮೆಣಸಿಗನಹಳ್ಳಿಯಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ. ಅದೇ ಗ್ರಾಮದ ಶಶಿ ಅನ್ನುವಾತ ಗುರುತು ಸಿಗಬಾರದು ಅಂತ ಸೀರೆಯುಟ್ಟು ಬಂದು ನಡುರಾತ್ರಿ ಹಾರೆಯಿಂದ ದೇಗುಲದ ಬಾಗಿಲು ಮುರಿಯೋ ಯತ್ನ ಮಾಡಿದ್ದಾನೆ. ಸಿಸಿಟಿವಿಯಲ್ಲಿ ಕಳ್ಳತನದ ಪ್ರಯತ್ನದ ದೃಶ್ಯ ಸೆರೆಯಾಗಿದ್ದು ಅಕ್ಕೂರು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಘಟನೆ 5. ದರ್ಗಾಗೆ ಖದೀಮರ ಕನ್ನ, ಹಸರಗುಂಡಗಿ, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಹಸರಗುಂಡಗಿ ಗ್ರಾಮದಲ್ಲಿರೋ ಹಜರತ್ ಲಾಲಾ ಸಾಹೇಬ್ ಮೌಲಾಲಿ ದರ್ಗಾದಲ್ಲಿ ಕಳ್ಳತನ ನಡೆದಿದೆ. ದರ್ಗಾದಲ್ಲಿ ಇಟ್ಟಿದ್ದ 14 ತೊಲ ಬಂಗಾರ ಕಳುವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ದೇವಲ ಗಾಣಗಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕಳ್ಳನ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಿಸಿಟಿವಿ ಕಣ್ಣು ತಮ್ಮ ಮೇಲಿದೆ ಅನ್ನೋದು ಗೊತ್ತಿದ್ರೂ ಖದೀಮರು ಕೃತ್ಯಕ್ಕೆ ಮುಂದಾಗ್ತಿದ್ದಾರೆ. ಕೃತ್ಯಕ್ಕೆ ಕಡಿವಾಣ ಹಾಕಲು ಪೊಲೀಸರು ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.